ದೆಹಲಿಯಲ್ಲಿ ಹೈ ವೋಲ್ಟೇಜ್ ಸಭೆ ನಡೀತಾ ಇರೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ವಿ. ಡಿಕೆ ಟೀಮ್ ಫುಲ್ ಸೈಲೆಂಟ್ ಆಗಿದೆ. ಡಿಕೆ ಕ್ಯಾಂಪಲ್ಲಿ ಏನಾಗ್ತಿದೆ ಅನ್ನೋದ್ರ ಮಾಹಿತಿ ಇದು. ಡಿಕೆ ಶಿವಕುಮಾರ್ ಸೂಚನೆ ಮೇರೆಗೆ ಆಪ್ತರನ್ನ ಎಷ್ಟೇ ಕೇಳಿದ್ರು ಕೂಡ ಯಾವುದೇ ಮಾಹಿತಿಯನ್ನ ಅವ್ರು ರಿವೀಲ್ ಮಾಡೋದಕ್ಕೆ ಹೋಗ್ತಾ ಇಲ್ಲ. ಮೌನದ ಹಿಂದಿರುವ ಕಾರಣ ಏನು ಅಂತ ಯಾರೂ ಹೇಳ್ತಾ ಇಲ್ಲ. ಏನಾಗುತ್ತೆ, ಏನಕ್ಕೆ ಹೋಗಿದ್ದಾರೆ ಅಂತ ಕೂಡ ಮಾತಾಡ್ತಾ ಇಲ್ಲ. ಅಟ್ಲೀಸ್ಟ್ ಹೋಗಿದ ಕೆಲಸ ಹಣ್ಣಾಗುತ್ತಾ ಕಾಯಾಗುತ್ತಾ ಏನಾಗುತ್ತೆ ಅಂತ ಕೇಳಿದ್ರು ಕೂಡ ಉತ್ತರ ಕೊಡ್ತಾ ಇಲ್ಲ. ಆಪ್ತರ್ ಎಲ್ರಿಗೂ ಕೂಡ ಡಿಕೆ ಶಿವಕುಮಾರ್ ಸೂಚನೆಯನ್ನ ಕೊಟ್ಟಿದ್ದಾರೆ. ನನಗೆ ಒಳ್ಳೇದಾಗಬೇಕಂದ್ರೆ ನೀವೆಲ್ಲ ಫಸ್ಟ್ ಸೈಲೆಂಟ್ ಆಗಿರಿ ಅಂತ ಹೇಳಿ ಹೊರಟಿದ್ದಾರೆ ಅಂತ ಕಾಣಿಸುತ್ತೆ. ಹೀಗಾಗಿ ಯಾರೇ ಮಾತಕ್ಕೆ ಸಿಕ್ಕಿದ್ರು ಕೂಡ ಈ ವಿಚಾರ ಬಿಟ್ಟು ನಿನ್ನೆಲ್ಲ ಮಾತಾಡ್ತಾರೆ. ದೆಹಲಿ ಅಂಗಳದಲ್ಲಿ ಇವತ್ತು ಸಿಎಂ ಹಾಗೂ ಡಿಸಿಎಂ ನಡುವೆ ಹೈಕಮಾಂಡ್ ಸಮ್ಮುಖದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಇದು ರಾಜ್ಯ ಕಾಂಗ್ರೆಸ್ನ ಪಾಲಿಗೆ ನಿರ್ಣಾಯಕ ಅನ್ನುವಂಥ ಮತ್ತು ಬಹುತೇಕ ಕಾಂಗ್ರೆಸ್ ನಾಯಕರು ನಿರೀಕ್ಷೆ ಮಾಡುತ್ತಿದ್ದ ದಿನಗಳು ಕೂಡ ಅನ್ನುವಂಥ ಲೆಕ್ಕಾಚಾರ ಜೋರಿದೆ. ಇದೆಲ್ಲದರ ಬಗ್ಗೆ ಮಾತಾಡಲಿಕ್ಕೆ ಹಿರಿಯ ಶಾಸಕರಾಗಿರ್ತಕ್ಕಂಥ ಮಾಗಡಿ ಬಾಲಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಮೊದಲನೇದಾಗಿ ಇವತ್ತಿನ ಸಭೆಯ ಬಗ್ಗೆ ತಮಗಿರುವಂಥ ನಿರೀಕ್ಷೆಗಳೇನು? ಭಾಳ ದಿವಸಗಳಿಂದ ರಾಜ್ಯದಲ್ಲಿ ಇದ್ದಂಥ ಗೊಂದಲ, ಅದು ನಾಯಕತ್ವದ ವಿಚಾರ ಇರ್ಬೋದು, ಮಂತ್ರಿಮಂಡಲದ ವಿಚಾರ ಇರ್ಬೋದು, ಬೇರೆ ಬೇರೆ ಯಾವುದೇ ವಿಚಾರಗಳಿರ್ಬೋದು, ಇದೆಲ್ಲದಕ್ಕೂ ಕೂಡ ಇದೊಂದು ಅಂತಿಮವಾದಂಥ ತೆರೆಯನ್ನು ಹೈಕಮಾಂಡ್ ಎಳಿತದೆ ಅಂತಕ್ಕಂಥ ಆಶಾಭಾವನೆಯನ್ನು ಇಟ್ಕೊಂಡಿದ್ದೇವೆ. ಅಂತಿಮ ತೆರೆ ಅಂದರೆ ಏನು ನಿಮ್ಮ ಪ್ರಕಾರ? ತೀರ್ಮಾನ, ನಾಯಕತ್ವ ಬದಲಾವಣೆ ಆಗ್ತದೆ ಇಲ್ಲ ಅಂತಕ್ಕಂಥದ್ದು, ಮಂತ್ರಿಮಂಡಲ ರಚನೆ ಮಾಡ್ತಕ್ಕಂಥದ್ದು, ಏನಾದರೂ ಒಂದು ಇತ್ಯರ್ಥ ಆಗಬೇಕಲ್ಲ. ನಾವು ಕೂಡ ಈಗ 28ಕ್ಕೆ ನಾವು ಚುನಾವಣೆಗೆ ಹೋಗಲೇಬೇಕು. ಚುನಾವಣೆಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಇವತ್ತಿನ ಮನಸ್ಥಿತಿಯನ್ನು ಇಟ್ಕೊಂಡು ಚುನಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಒಂದು ಅಂತಿಮವಾದಂಥ ತೀರ್ಮಾನವನ್ನು ಹೈಕಮಾಂಡ್ ತೆಗೆದುಕೊಂಡ್ರೆ ನಾವು ಚುನಾವಣೆ ಎದುರಿಸಲಿಕ್ಕೆ ಅನುಕೂಲ ಆಗ್ತದೆ. ಇವತ್ತಿನ ಮನಸ್ಥಿತಿ ಅಂದರೆ ಏನು ಸರ್? ಇವತ್ತಿನ ಮನಸ್ಥಿತಿ ಚುನಾವಣೆ ಎದುರಿಸೋಕ್ಕಾಗಲ್ಲ ಅಂದರೆ ಏನಾಗಿದೆ ಅಂತದ್ದು? ಸ್ವಲ್ಪ ಗೊಂದಲ ಇದೆಯಲ್ಲ ನಮ್ಮಲ್ಲೇ. ಆಗ್ತದೆ, ನಾಯಕತ್ವ ಬದಲಾವಣೆ ಆಗ್ತದೆ, ಆಗಲ್ಲ, ಹೈಕಮಾಂಡ್ ಹೇಳಿದ್ದಾರೆ, ಹೇಳಿಲ್ಲ, ಇದೆಲ್ಲದಕ್ಕೂ ಒಂದು ಅಂತಿಮವಾದಂಥ ನಿರ್ಣಯ ಆಗಬೇಕಲ್ಲ. ಇದು ನಮ್ಮ ಕಾರ್ಯಕರ್ತರ ಮನಸ್ಥಿತಿ ತಿಳಿಯಾಗಬೇಕು ಅಂದರೆ ದೆಹಲಿಯಲ್ಲಿ ಅಂತಿಮವಾದಂಥ ನಿರ್ಧಾರ ಆಗಬೇಕು. ನಾವೇನಾದರೂ ಚುನಾವಣೆ ಎದುರಿಸಬೇಕು ಅಂತಂದರೆ ಕಾರ್ಯಕರ್ತರು ಕೂಡ ಅವರ ಮನಸ್ಸಲ್ಲಿರ್ತಕ್ಕಂಥ ಎಲ್ಲ ದುಗುಡ ದುಮ್ಮಾನಗಳನ್ನೆಲ್ಲ ಬದಿಗಿಟ್ಟು ಏನು ಈ 18ರಲ್ಲಿ ಹೋರಾಟ ಮಾಡಿದ್ರು ಆ ದಿಕ್ಕಿನಲ್ಲಿ ಹೋರಾಟ ಮಾಡ್ತಕ್ಕಂಥದ್ದಕ್ಕೆ ರೆಡಿಯಾಗಿರಬೇಕು. ಅದಕ್ಕೋಸ್ಕರ ಈ ಒಂದು ವಿಚಾರವಾಗಿ ಸೂಕ್ತವಾದಂಥ ತೀರ್ಮಾನ ಹೈಕಮಾಂಡ್ ತೆಗೆದುಕೊಳ್ತದೆ ಅಂತಕ್ಕಂಥ ವಿಶ್ವಾಸ ಇದೆ. ಇಲ್ಲ, ಹೈಕಮಾಂಡ್ ಹೋಗಿರೋನಾರು ನೀವು ಕೇಳಬೇಕು, ಇಲ್ಲ ಕರೆದಿರೋನಾರು ಕೇಳಬೇಕು. ಇದು ದಾವಣಗೆರೆ ಇರೋರಿಗೆ ಹೆಂಗೆ ಗೊತ್ತಾಗ್ತದೆ ವಿಷಯ? ದಯವಿಟ್ಟು ಏನು ಮಾತಾಡಲ್ಲ. ಹೈಕಮಾಂಡ್ ಆರ್ಡರ್ಸ್ ಇದೆ, ಏನು ಮಾತಾಡೋಂಗಿಲ್ಲ. ಶಾಸಕರುಗಳು ನಾವೇನು ಮಾತಾಡಲ್ಲ. ಅಲ್ಲ, ಮೊದಲಿಂದ ಕೂಡ ಡಿಕೆಶಿ ಸಿಎಂ ಏನು ಮಾತಾಡಲ್ಲ. ಈ ಟೈಮಲ್ಲ, ಮಾತಾಡೋ ಟೈಮಲ್ಲ. ನನಗೆ ಗೊತ್ತಿಲ್ಲ, ನನಗೆ ಮಾಹಿತಿ ಗೊತ್ತಿಲ್ಲ. ನೋ ಕಾಮೆಂಟ್ಸ್. ಅಲ್ಲ, ಪರಿಶ್ರಮ ಇರೋ ಕಡೆ ಇತಿಹಾಸ ಸೃಷ್ಟಿಯಾಗುತ್ತೆ ಅಂತಂದು ಹೇಳಿದಾರೆ ಸರ್. ಆಯ್ತು, ಅವ್ರು ಹೇಳ್ದಂಗೆ ಆಗಲಿ. ನಾನಿಲ್ಲ, ಕಾನ್ಸ್ಟಿಟ್ಯೂನ್ಸಿ ಬಿಟ್ಟು ಎಲ್ಲೂ ಹೋಗಲ್ಲ. ಈ ವಾರ ಪೂರ್ತಿ ಕಾನ್ಸ್ಟಿಟ್ಯೂನ್ಸಿ. ಅಲ್ಲಪ್ಪ, ಅವ್ರವ್ರ ವೈಯಕ್ತಿಕ ಕೆಲಸಕ್ಕೆ ಏನು ಹೋಗಿದಾರೆ ಗೊತ್ತಿಲ್ಲ, ನಂದೇನಿಲ್ಲ. ನನಗೇನು ಮಾಹಿತಿ ಇಲ್ಲ. ನಿಮಗೆ ಸಂದೇಶ ಅದೇ ಏನು ಮಾತಾಡಬೇಡ್ರಿ ಅಂತೇಳಿ ಹೈಕಮಾಂಡ್ ಏನು ಅವತ್ತು ಹಿಂದೆ ಹೇಳಿ ನೋಟಿಸ್ ಕೊಟ್ಟಿದ್ದಲ್ಲ, ಅವತ್ತಿಂದ ಮಾತಾಡಿಲ್ಲ, ಈಗಲೂ ಮಾತಾಡೋದಿಲ್ಲ. ಶುಭಗಳಿಗೆ ಬರುತ್ತೆ. ಸಾಕಷ್ಟು ಬಾರಿ ಹೇಳಿದ್ರಿ ಡಿಕೆ ಶಿವಕುಮಾರ್ ಸಿಗುತ್ತೆ ಅಂತ, ಸಮಯ ಹತ್ರ ಬಂದಿದೆ. ಹಂಗೆ ಶುಭಗಳಿಗೆ ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ಲರನ್ನ ಕೂಡ ಟ್ರೈನ್ ಮಾಡಿದ ಹಾಗೆ ಕಾಣಿಸ್ತಾ ಇದೆ. ಹೀಗಾಗಿ ಯಾವುದೇ ಶಾಸಕರನ್ನು ಏನೇ ಕೇಳಿದ್ರು ಕೂಡ ಈ ವಿಚಾರದಲ್ಲಿ ಪ್ರತಿಕ್ರಿಯೆ ಕೊಡ್ತಿಲ್ಲ, ತುಟಿ ಬಿಚ್ತಿಲ್ಲ.